ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಗುರುವಾರದ ವ್ಲಾಗ್. ಬಾಗಿಲೆಲ್ಲ ತೊಳೆದಿದ್ದಾಯಿತು. ಆಚೆ ನೋಡಿದರೆ ತುಂಬ ಮಳೆ ಬರ್ತಾ ಇತ್ತು. ನೆಕ್ಸ್ಟ್ ಆಚೆ ಎಲ್ಲ ನೋಡುವಾಗ ರೋಡೆಲ್ಲ ಪೂರ್ತಿ ನೀರಿಂದ ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು. ಎಷ್ಟು ಮಳೆ ಇದೆ ಅಂದರೆ ಇದರಲ್ಲೇ ನೋಡುವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು ಚಿಕನ್ ತಂದಿದ್ವಿ. ಚಿಕನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಳೋಣ ಅಂತ ಇದು ಮಾಡ್ತಿದ್ದೆ. ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಹಾಕಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರೋದು ಏನಾದ್ರು ಒಂದು ಕೆಟ್ಟದಿದ್ದು ಹುಳನೋ ಆಗಿರ್ಬೋದು ಬೇರೆಲ್ಲ ಇದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕಿ ತೊಳೆಯೋದು. ನಾನು ಇವತ್ತು ಚಿಕನಲ್ಲಿ ಬಂದು ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಸಾಲೆಗೆಲ್ಲ ಹುರಿಯೋಕ್ಕೆ ರೆಡಿ ಮಾಡ್ತಿದ್ದೆ. ಸ್ವಲ್ಪ ಎಣ್ಣೆ. ಈ ಥರ ಚಿಕನ್ ಸಾರು ಬಂದ್ಬಿಟ್ಟು ನಮ್ಮಮ್ಮ ಮಾಡೋದು. ನಮ್ಮಮ್ಮ ಎಲ್ಲ ಮಸಾಲೆ ಹುರಿದು ಮಾಡ್ತಾರೆ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಇದೇ ಥರ ಮಾಡ್ತಾರೆ. ಇದರಲ್ಲಿ ಒಂದು 2-3 ಐಟಮ್ ಮಾತ್ರ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ. ಅವ್ರು ಖಾರ ಪುಡಿ ಅದು ಹಾಕ್ತಾರೆ, ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಉಂಡೆ ಮೆಣಸು ಅಂದರೆ ಕಾಳು ಮೆಣಸನ್ನು ಹಾಕಿದ್ದೀನಿ. ಮತ್ತು ನಾನಿಲ್ಲಿ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಕಾಳು, ಆಮೇಲೆ ಟೊಮೊಟೊನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಲಾಸ್ಟಲ್ಲಿ ನಾನು ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟಲ್ಲೇ ಹಾಕಿದ್ರೆ ಎಲ್ಲ ಸೀದೋಗಿರೋ ಥರ ಬರುತ್ತೋ ಅದು ತಳ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ತೀನಿ ಯಾವಾಗ್ಲೂ. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಪುದೀನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಕೂಡ. ನಾನಿಲ್ಲಿ ಸ್ವಲ್ಪ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರು, ಚಿಕನ್ ಮಸಾಲ, ಅರಿಶಿನ, ಖಾರ ಪುಡಿ, ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಇಡ್ತಾಯಿದ್ದೀನಿ. ಲಾಸ್ಟಲ್ಲಿ ಮಸಾಲೆ ಹೇಳಿದ್ನಲ್ಲ ಅದನ್ನು ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮನೆ ತುಂಬ ಘಾಟಾಗುತ್ತೆ. ನೆಕ್ಸ್ಟು ಮಸಾಲೆ ಎಲ್ಲ ತಣ್ಣಗಾಗಿತ್ತು, ರುಬ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನಿಲ್ಲೊಂದು ಪಾತ್ರೆಗೆ ಎಣ್ಣೆ, ಒಂದೇ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ದಾಗಿರ್ಬೋದು. ನೆಕ್ಸ್ಟು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚಿಕನ್ ಹಾಕಿ ಸ್ವಲ್ಪ ಸಾಲ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ನೀರಿನಂಶ ಎಲ್ಲ ಬಿಡಲಿ ಅಂತ. ಚೆನ್ನಾಗಿ ಫ್ರೈ ಆಗಿ ಚಿಕನಲ್ಲಿರೋ ನೀರಿನಂಶ ಎಲ್ಲ ಬಿಟ್ಟಿದೆ. ನೆಕ್ಸ್ಟ್ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸಾಲ್ಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಪ್ಲೇಟ್ನ ಮುಚ್ತಾ ಇದ್ದೀನಿ ಇಲ್ಲಿ ನಾನು, ಒಂದೊಳ್ಳೆ ಕುದಿ ಬರಲಿ ಅಂತ. ಇನ್ನು 1/4 ಗಂಟೆ ಬಿಟ್ಟು ನಾನು ಪ್ಲೇಟ್ ತೆಗ್ದು ನೋಡಿದೆ, ಒಂದೊಳ್ಳೆ ಚೆನ್ನಾಗಿ ಕುದಿ ಬಂದಿತ್ತು. ಚಿಕನ್ನು ಸ್ವಲ್ಪ ಬೆಂದಿತ್ತು ಚೆನ್ನಾಗಿಯೇ. ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ನು ನಮ್ಮ ಹಳೆ ಕಾಲದಿಂದ ಹಿರಿಯವ್ರು ನಡ್ಸ್ಕೊಂಡು ಬಂದಿರೋ ಸಂಪ್ರದಾಯ ಏನು ಅಂದರೆ, ಚಿಕನ್ ತಂದಾಗ ಆಚೆನೇ ತಂದಿರ್ತೀವಲ್ಲ, ದೃಷ್ಟಿ ಆಗುತ್ತೆ, ಟೇಸ್ಟ್ ನೋಡೋಕ್ಕೂ ಮುಂಚೆ ಕಬ್ಬನ್ನ ಕಾಯಿಸಿ ಅದಕ್ಕೆ ಇಡಬೇಕು ಅನ್ನೋದು ಇದು. ಯಾರೆಲ್ಲ ಹೀಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ.
ಇನ್ನು ಸಂಜೆ ಆಗಿತ್ತು, ಯುಕ್ತನೂ ಕೂಡ ಎದ್ದಿದ್ಲು, ಅವಳಿಗೂ ಹಾಲು ಕೊಟ್ಟಿದ್ದೆ, ಆಟ ಆಡ್ತಾಯಿದ್ಲು. ನೆಕ್ಸ್ಟ್ ಹಾಗೆ ಪಕ್ಕದ ಮನೆಯವ್ರ ಫ್ರೆಂಡ್ನ ನೋಡೋಣ ಅಂತ ಹಾಗೆ ಹೋಗಿದ್ವಿ. ಇದು ನಮ್ಮ ಪಕ್ಕದ ಮನೆ ಆಂಟಿ ಮತ್ತು ಮಗು ಇಬ್ಬರು ಕೂತ್ಕೊಂಡು ನೋಡ್ತಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.